ಆರೋಗ್ಯ ಸಚಿವರೇ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಖಾಸಗಿ ದರ್ಬಾರ್ ನಡೀತಾ ಇದೆ. ಆರೋಗ್ಯ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತ ಸ್ಟೋರಿ ಇದು. ಖಾಸಗಿ ದರ್ಬಾರ್ ನಡೀತಾ ಇದೆ. ಸರ್ಕಾರಿ ವೈದ್ಯರಾದ್ರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಆರೋಗ್ಯ ಸಚಿವರು ಮಿಸ್ ಮಾಡದೆ ನೋಡಬೇಕಾಗಿರುವಂತ ಸ್ಟೋರಿ ಇದು. ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯನ ಖಾಸಗಿ ದರ್ಬಾರ್ ನಡೀತಾ ಇದೆ. ಇವರು ಸರ್ಕಾರಿ ವೈದ್ಯರಂತೆ ಹೆಸರಿಗೆ, ಆದ್ರೆ ಚಕ್ಕರ್ ಹೊಡೆದು ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಅಲ್ಲೂ ಕೂಡ ದುಡ್ಡು ಮಾಡ್ಕೊಳ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಯದ ಬಡ ರೋಗಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರದಿಂದ ನೇಮಕವಾಗಿರುವಂತಹ ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಇನ್ನು ಎಲುಬು ಕೀಲು ತಜ್ಞರಾಗಿರುವಂತಹ ಎಂಬಿ ತಡಹಾಳ ಡಾಕ್ಟರ್ ಸರ್ಕಾರಿ ಕೆಲಸಕ್ಕೆ ಗೈರಾಗ್ತಿದ್ದಾರೆ. ಸರ್ಕಾರಿ ವೇತನ ತಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಡ ರೋಗಿಗಳಿಗೆ ದೇವರಾಗಬೇಕಾಗಿದ್ದಂತಹ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಿದ್ದಾರಂತೆ. ಅಲ್ಲೂ ಸಂಬಳ, ಇಲ್ಲೂ ಸಂಬಳ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರಂತರ ಗೈರ್ ಹಾಜರಾಗ್ತಿದ್ದಾರೆ. ಇದೀಗ ಈ ವೈದ್ಯನ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹ ಮಾಡ್ತಿದ್ದಾರೆ. ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲು ತಜ್ಞರಾಗಿರುವಂತಹ ಎಂಬೆ ತಡಹಾಳ್ ತಾಲೂಕು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಗಮನಕ್ಕೂ ಕೂಡ ಇದ್ರೂ ಯಾವುದೇ ಕ್ರಮವನ್ನ ತಗೊಂಡಿಲ್ಲ. ಬಡ ರೋಗಿಗಳಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ನೇಮಕವಾಗಿರುವಂತಹ ವೈದ್ಯ ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಎಲುಬು ಕೀಲು ತಜ್ಞರಾಗಿರುವಂತಹ ಈ ವೈದ್ಯ ಏನೋ ಸರ್ಕಾರಿ ವೇತನ ತಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಿದ್ದಾರಂತೆ. ಆದ್ರೆ ಇಲ್ಲಿ ಸಂಬಳ ತಗೋತಾ ಇರೋದು ಸರ್ಕಾರದಿಂದ. ಹಾಗಾಗಿ ಬಡ ರೋಗಿಗಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ ಅವರನ್ನ ನೇಮಕ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ತಾ ಇದೀವಿ ಇಲ್ಲಿ ಗೌರ್ಮೆಂಟ್ ಡಾಕ್ಟರ್ಸ್ ಅಂತಂದ್ರೆ ಪಾಪ ಅದೆಷ್ಟೋ ಬಡ ರೋಗಿಗಳು ಅಲ್ಲೇ ಹೋಗ್ತಾರೆ. ಹೌದು, ಏನೋ ಒಂದು ಚಿಕಿತ್ಸೆ ಸಿಗುತ್ತೆ, ಅಲ್ಲಿರುವಂತ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಇವರು ಗೌರ್ಮೆಂಟ್ ಇಂದನೂ ಸಂಬಳ ತಗೋತಾರೆ, ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೂ ಹೋಗಿ ದುಡ್ಡು ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಯಾಕೆ ಇವ್ರಿಗೆ ಹೇಳೋರ್ ಕೇಳೋರು ಯಾರು ಇಲ್ವಾ ಅಂತ? ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಏನ್ ಸರ್ಕಾರಿ ವೈದ್ಯರ ಅಂತ ಏನ್ ಹೇಳಿ ಸರ್ಕಾರ ಒಂದು ನೇಮಕ ಮಾಡಿಕೊಂಡಿರ್ತದೆ. ಅಂದ್ರೆ ಯಾವ ರೀತಿಯಾಗಿ ಬಡ ಕುಟುಂಬದ ಜನಸಾಮಾನ್ಯರು ಏನ್ ಬರ್ತಾರೆ ಅವ್ರಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಈ ಸರ್ಕಾರದಿಂದ ಈ ವೈದ್ಯರನ್ನ ನೇಮಕ ಮಾಡಿರ್ತಾರೆ. ಆದ್ರೂ ಕೂಡ ಇವನ ಹಣದ ದಾಹಕ್ಕಾಗಿ ಈಗ ಏನು ಕ್ಲಿನಿಕ್ ನಲ್ಲಿ ಏನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ಸಮಯದಲ್ಲಿ ಕೂಡ ಹೋಗಿ ಬೇರೆ ತನ್ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಈ ಡಾಕ್ಟರ್ನ ಎಲ್ಲೋ ಒಂದು ಸರ್ಕಾರಿ ವೈದ್ಯ ಅಂತ ಹೇಳಿ ಏನ್ ಸರ್ಕಾರ ಏನ್ ತಗೊಂಡಿದೆ ಕೂಡಲೇ ಕೂಡ ಇವನನ್ನ ಅಮಾನತ್ ಮಾಡ್ಬೇಕಂತ ಅಲ್ಲಿ ಸ್ಥಳೀಯರ ಆಗ್ರಹ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇವ್ನು ಹೇಳ್ಬೇಕಂದ್ರೆ ಇವನು ಸರ್ಕಾರಿ ಆಸ್ಪತ್ರೆ ಎಲುಬು ಕೀಲು ತಜ್ಞ ಆಗಿ ಏನ್ ಸರ್ಕಾರಿ ರಾಮದುರ್ಗ ತಾಲೂಕಿನ ತಾಲೂಕು ಆಸ್ಪತ್ರೆ ಇದೆ ಅದರಲ್ಲಿ ಕೆಲಸವನ್ನ ಮಾಡ್ತಾನೆ. ಆದ್ರೆ ಏನು ಮಧ್ಯಾಹ್ನ 12:30 ಗಂಟೆಗೇನೆ ಅಲ್ಲಿ ಹೋಗಿ ಬೇರೆ ತನ್ನ ಖಾಸಗಿ ಆಸ್ಪತ್ರೆಗಳು ಕೂಡ ಕಾರ್ಯನಿರ್ವಹಿಸ್ತಾನೆ. ಅಲ್ಲಿ ಇರ್ತಕ್ಕಂಥ ಏನ್ ತಾಲೂಕು ಆಸ್ಪತ್ರೆಗೆ ಏನ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ ಆ ಜನರು ಕೂಡ ಇಲ್ಲಿ ನರಳ್ಕೋತ ಕೂತ್ರು ಕೂಡ ಇವನಿಗೆ ಯಾವುದೇ ರೀತಿಯಾದಂತ ಇಲ್ಲ. ಇವನಿಗೆ ಒಂದೇ ಇರ್ತಕ್ಕಂಥದ್ದು ಹಣದ ವ್ಯಾಮೋಹದಿಂದ ತನ್ನ ಖಾಸಗಿ ಕ್ಲಿನಿಕ್ ನಲ್ಲಿ ಮಾತ್ರ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಮಾಡ್ತಾನೆ. ಮತ್ತೆ ಇಲ್ಲಿ ಕೂಡ ಏನ್ ಈ ಸರ್ಕಾರಿ ತಾಲೂಕು ಆಸ್ಪತ್ರೆ ಇದೆ ಅಲ್ಲಿ ಕೂಡ ತನ್ನ ಅಂದ್ರೆ ಪ್ರತಿ ತಿಂಗಳು ಕೂಡ ಪೇಮೆಂಟ್ ಅನ್ನ ಪಡಿತಾನೆ. ಮತ್ತೆ ಕೆಲವು ಬಾರಿ ಕೂಡ ಇವನ ಮೇಲೆ ಕಂಪ್ಲೇಂಟ್ ಬಂದ್ರು ಕೂಡ ಅವರ ಮೇಲಾಧಿಕಾರಿಗಳು ಇಲ್ಲಿವರೆಗೂ ಏನ್ ಕ್ರಮ ತೆಗೆದುಕೊಳ್ತಾ ಇದ್ರೆ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಎಲ್ಲೋ ಮೇಲಾಧಿಕಾರಿ ಕೂಡ ಇವನಿಗೆ ಸಾಥ್ ಇದಾರೆ ಅನ್ನೋ ಒಂದು ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಒಂದು ವಿಶ್ವಾಸವನ್ನು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲೋ ಮೇಲಾಧಿಕಾರಿಗಳು ಇವ್ರಿಗೆ ಸಾಥ್ ನೀಡ್ತಾ ಇದ್ದಾರಾ, ಇದರಿಂದಾನೇ ಇವನು ಈ ರೀತಿಯಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಿ ತನ್ನ ಏನ್ ಪ್ರತಿದಿನಾನು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಆರೋಪ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವನನ್ನ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇವನು ಈ ಹಿಂದೆ ಕೂಡ ಇವನ್ ಬರೀ ಅನೇಕ ಬಾರಿ ಕೂಡ ಇವನ ಮೇಲೆ ಕಂಪ್ಲೇಂಟ್ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮೇಲಾಧಿಕಾರಿಗಳು ತೆಗೆದುಕೊಂಡದೇ ಇದ್ರೆ ಇನ್ನು ಈ ಘಟನೆ ನಡೆದಿದೆ ಇದನ್ನ ಕೂಡಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಮೇಲಾಧಿಕಾರಿಗಳು ಒಂದು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.